ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಮಿಕ್ಸಿ ಹಾಳಾಗಿತ್ತು ಅಂದ್ಬಿಟ್ಟು ನಾನೊಂದು ಹೊಸ ಮಿಕ್ಸಿ ತೊಗೊಂಡಿದ್ದೀನಿ. ಅದರ ಅನ್ಬಾಕ್ಸಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಈ ಮಿಕ್ಸರ್ ಹೆಸರು ಬಂದು ಪ್ರೀತಿ ಝೋಡಿಕ್ ಫುಡ್ ಪ್ರೊಸೆಸರ್ ಮಿಕ್ಸರ್ ಗ್ರೈಂಡರ್ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ನಿಮಗೆ ಮೋಟಾರ್ 5 ಇಯರ್ಸ್ ವ್ಯಾರಂಟಿ ಬರುತ್ತೆ, ಮತ್ತು ಪ್ರಾಡಕ್ಟ್ಗೆ 2 ಇಯರ್ಸ್ ವ್ಯಾರಂಟಿ, ಮತ್ತು ಸರ್ವಿಸ್ ಬಂದ್ಬಿಟ್ಟು ನಿಮಗೆ ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳಿದ್ರು. ಇದು 8000 ಸಮಥಿಂಗ್ ಇದೆ ಫ್ರೆಂಡ್ಸ್. ಈಗ ನಮಗೆ ತುಂಬ ಟೈಮ್ ಇರೋದಿಲ್ಲ. ಮಾರ್ನಿಂಗ್ ಟೈಮ್ ಅಂತೂ ನಮಗೆ ತುಂಬ ಗಡಿಬಿಡಿ ಆಗ್ತಿರುತ್ತೆ. ಯಾಕೆಂದರೆ ಮಕ್ಕಳು ಸ್ಕೂಲಿಗೆ ಹೋಗಬೇಕಾಗಿರುತ್ತೆ, ಅವ್ರಿಗೆಲ್ಲ ಡಬ್ಬಿ ರೆಡಿ ಮಾಡಬೇಕು, ಮತ್ತು ಯಜಮಾನ್ರುಗಳಿಗೂ ಡಬ್ಬಿಗಳನ್ನ ರೆಡಿ ಮಾಡಬೇಕಾಗುತ್ತೆ. ಸೊ ನಮಗೆ ಟೈಮ್ ಸಾಕಾಗಲ್ಲ. ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಮಗೆ ಟೈಮು ಸೇವ್ ಆಗುತ್ತೆ, ಮತ್ತು ಕೆಲಸನೂ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಬನ್ನಿ ಇವಾಗ ಒಳಗಡೆ ಯಾವ ಥರ ಈ ಪ್ರಾಡಕ್ಟ್ ಇದೆ, ಏನೇನು ಕೊಟ್ಟಿದ್ದಾರೆ ಅಂತ ನಿಮ್ಮ ಎದುರಿಗೇ ಈಗ ಎಲ್ಲ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ. ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬ ಕ್ವಾಲಿಟಿನೂ ಇದೆ, ಮತ್ತು ನಿಮಗೆ ಟೈಮು ಕೂಡ ಬೇಗ ಸೇವ್ ಆಗುತ್ತೆ. ಯಾಕೆಂದರೆ ನಾವು ಕೆಲಸ ಮಾಡ್ಕೊಬೇಕು ಅಂದರೆ ನಮಗೆ ಈಸಿಯಾಗಿ ಆಗೋದು ಬೇಕಾಗುತ್ತೆ. ಮಾರ್ನಿಂಗ್ ಟೈಮ್ ಅಂತೂ ತುಂಬ ಟೈಮ್ ಇರೋದಿಲ್ಲ ನಮಗೆ. ಅದಕ್ಕೋಸ್ಕರ ನೋಡಿ, ಇದು ಬಂದ್ಬಿಟ್ಟು ಒಂದು ಮಲ್ಟಿಪಲ್ ಯೂಸ್ ಆಗೋವಂಥ ಜಾರು ಫ್ರೆಂಡ್ಸ್. ಏನಂದರೆ ಇದು ಗೋಧಿ ಹಿಟ್ಟು ಕಲಸೋದಕ್ಕೆ ನಮಗೆ ಬರುತ್ತೆ. ತುಂಬ ದೊಡ್ಡದಾಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಗೋಧಿ ಹಿಟ್ಟು ಕಲಿಸ್ಕೊಬೋದು, ತರಕಾರಿ ಹೆಚ್ಕೊಬೋದು ಇದರಲ್ಲೇ, ಮತ್ತು ಜ್ಯೂಸ್ ಕೂಡ ಮಾಡ್ಕೊಬೋದು. ಮತ್ತು ಮಕ್ಕಳು ಡಬ್ಬಿಗೆ ಹಾಕೋದಕ್ಕೆ ವೆಜಿಟೇಬಲ್ಸ್ ಬೇಕಾಗುತ್ತಲ್ಲ, ಕ್ಯಾರೆಟು, ಬೀಟ್ರೋಟು ಇಂಥದ್ದೆಲ್ಲ, ಅದನ್ನು ಸ್ಲೈಸ್ ಮಾಡ್ಕೊಳ್ಳೋಕ್ಕೂ ಸಹ ಇದರಲ್ಲಿ ಬ್ಲೇಡ್ಗಳನ್ನ ಕೊಟ್ಟಿರ್ತಾರೆ. ನಾವು ಆರಾಮಾಗಿ ಇದರಲ್ಲಿ ಇಷ್ಟೆಲ್ಲ ಕೆಲಸನ ಮಾಡ್ಕೊಬೋದು. ತುಂಬ ಯೂಸ್ಫುಲ್ ಜಾರು ಅಂತಲೇ ಹೇಳ್ತೀನಿ ಇದನ್ನು. ಮತ್ತು ಇದ್ರ ಮೇಯ್ನ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ ಫ್ರೆಂಡ್ಸ್. ಮಾಡೆಲ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಕಲರ್ ಆಗಿರ್ಬೋದು, ಮತ್ತು ಡಿಸೈನ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಇನ್ನೂ ಸುಮಾರು ಡಿಸೈನ್ಸ್ ವೆರೈಟಿ ಅವೈಲೇಬಲ್ ಇತ್ತು, ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು ಅಂತ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ನಿಮಗೂ ಐ ಹೋಪ್ ಇಷ್ಟ ಆಗಿದೆ ಈ ಮಾಡೆಲು ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಿ ಝೋಡಿಕ್ ಫುಡ್ ಪ್ರೊಸೆಸರ್ ಮಿಕ್ಸರ್ ಗ್ರೈಂಡರ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಮತ್ತು ಜಾಗನೂ ಜಾಸ್ತಿ ಬೇಕಾಗಲ್ಲ. ಇದಕ್ಕೆ ತುಂಬ ಚಿಕ್ಕದಾಗಿರೋದ್ರಿಂದ ಕಡಿಮೆ ಜಾಗದಲ್ಲಿ ಇದನ್ನು ಇಟ್ಕೊಬೋದು. ಅದೊಂದು ಅಡ್ವಾಂಟೇಜು ಈ ಮಿಕ್ಸಿ. ತುಂಬ ಚೆನ್ನಾಗಿದೆ ಮಿಕ್ಸಿ ಮಾತ್ರ. ಇನ್ನಷ್ಟು ವೆರೈಟಿ ಇತ್ತು, ನಾನು ಇದನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಒಂದು ಜಾರು ಎಷ್ಟು ದೊಡ್ಡದಾಗಿದೆ ನಮಗೆ. ಇದರಲ್ಲಿ ನಾವು ಏನು ಬೇಕಾದರೂ ಗ್ರೈಂಡ್ ಮಾಡ್ಕೊಬೋದು. ಮೇಯ್ನಾಗಿ ಅಕ್ಕಿಗೆ, ದೋಸೆ ಇಡ್ಲಿಗೆಲ್ಲ ಅಕ್ಕಿ ಇದನ್ನೆಲ್ಲ ಇವಾಗ ಗ್ರೈಂಡರ್ ಅಂದರೆ ದೊಡ್ಡದಾಗ್ಬಿಡುತ್ತಲ್ಲ ನಾವು ಚಿಕ್ಕ ಫ್ಯಾಮಿಲಿಯವರಿಗೆಲ್ಲ, ಸೊ ದಟ್ ಇದು ಯೂಸ್ ಆಗುತ್ತೆ. ಇದು ಅಕ್ಕಿ ರುಬ್ಕೊಳ್ಳೋದಕ್ಕೆ ನಮಗೆ ತುಂಬ ಯೂಸ್ ಆಗುತ್ತೆ. ಏನು ಬೇಕಾದರೂ ರುಬ್ಕೋಬೋದು. ಆದರೆ ನಾವು ಇದನ್ನು ಅಕ್ಕಿ ಮತ್ತು ಇಡ್ಲಿಗೆ, ದೋಸೆಗೆ ರುಬ್ಬೋದಕ್ಕೆ ಯೂಸ್ ಮಾಡೋದು ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇದನ್ನು ನೋಡಿ, ಇದೊಂದು ಜಾರು, ಚಿಕ್ಕ ಜಾರು ಕೊಟ್ಟಿರ್ತಾರೆ. ಇದನ್ನು ಡ್ರೈ ಪೌಡ್ರ್ ಏನಾದರೂ ನಾವು ಮಾಡ್ಕೋಬೇಕು ಅಂದರೆ, ಈಗ ಎಕ್ಸಾಂಪಲ್ ಡ್ರೈ ಫ್ರೂಟ್ಸ್ ಪೌಡ್ರು ಮಾಡ್ಕೋಬೇಕಾಗುತ್ತೆ, ಮತ್ತು ಕಡಲೆ ಬೀಜನ ಪುಡಿ ಮಾಡ್ಕೋಬೇಕಾಗುತ್ತೆ, ಎಳ್ಳನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ಅಂಥ ಟೈಮಲ್ಲಿ ಈ ಜಾರು ನಮಗೆ ಯೂಸ್ ಆಗುತ್ತೆ. ಡ್ರೈ ರೋಸ್ಟ್ ಮಾಡಿರೋ ಪೌಡ್ರ್ ಅಷ್ಟೇ ಅಲ್ಲ, ಇದರಲ್ಲಿ ಚಟ್ನಿನ ಸಹ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಚಿಕ್ಕದಾಗಿರೋದ್ರಿಂದ ನಾವು ಡೈಲಿ ಚಟ್ನಿಗಳನ್ನ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ತೊಂದರೆ ಇಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಅಷ್ಟೊಂದೇನು ನೋಡೋಕ್ಕೆ ಚಿಕ್ಕದಾಗಿ ಕಾಣ್ತಾ ಇದೆ, ಆದರೆ ತುಂಬ ಸ್ಪೇಸ್ ಇದೆ ಒಳಗಡೆ. ಮತ್ತು ಕ್ವಾಲಿಟಿನೂ ಅಷ್ಟೇ, ಜಾರ್ಗಳ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಇದು ಒಂದು ಜಾರು, ಇದು ಮೀಡಿಯಮ್ ಸೈಜಲ್ಲಿದೆ. ನಿಮಗೆ ಡೈಲಿ ನಾವು ಈ ಸಾಂಬಾರಿಗೆಲ್ಲ ಮಸಾಲೆ ರುಬ್ಬೋದಕ್ಕೆ, ಮತ್ತು ಇದು ಇಂಥದನ್ನ ರುಬ್ಕೊಳ್ಳೋದಕ್ಕೆ, ಮಸಾಲೆ ಐಟಮ್ಗಳನ್ನ ರುಬ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ. ಇದು ಅಷ್ಟೇ, ಇದರಲ್ಲೂ ಸಹ ನಾವು ಅಕ್ಕಿ, ದೋಸೆಗೆ, ಇಡ್ಲಿಗೆ ಎಲ್ಲ ಅಕ್ಕಿನ ರುಬ್ಕೊಬೋದು. ನಮ್ಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತಾ
ಅದರಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಜಾರ್ಗಳ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದನ್ನು ನೋಡಿ, ಇದೊಂದು ಜ್ಯೂಸರ್ ಕೊಟ್ಟಿದ್ದಾರೆ. ಸೊ ನಾವು ಇದಕ್ಕೆ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ, ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಬಳಸ್ಕೊಬೋದು. ಇದನ್ನು ನಾನು ಆವಾಗಲೇ ಗೋಧಿ ಹಿಟ್ಟು ಕಲಸೋದು ಅಂತ ಒಂದು ಜಾರ್ ತೋರಿಸಿದ್ನಲ್ಲ, ಇದನ್ನು ಅದಕ್ಕೆ ಫಿಕ್ಸ್ ಮಾಡಿಕೊಂಡು ಇದನ್ನು ಜ್ಯೂಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇದು ಒಂದು ಜ್ಯೂಸರ್ ಕೊಟ್ಟಿದ್ದಾರೆ, ಅದರಲ್ಲೂ ಜ್ಯೂಸ್ ಮಾಡ್ಕೊಬೋದು. ಪ್ಲಸ್ ಇದೊಂದು ಜಾರ್ ಕೊಟ್ಟಿರೋದ್ರಿಂದ ನಾವು ಯಾವುದು ಬೇಕೋ ನಾವು ಅದನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ಗಳನ್ನ ಮಾಡ್ಕೊಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಜ್ಯೂಸ್ ಆದಮೇಲೆ ನಾವು ಇದನ್ನು ಕ್ಯಾಪ್ ಕೊಟ್ಟಿರ್ತಾರಲ್ಲ, ಅದನ್ನು ತೆಗೆದ್ರೆ ಜ್ಯೂಸ್ ಅಲ್ಲಿಂದ ಬರುತ್ತೆ. ನಾವು ಕ್ಯಾಪ್ ತೆಗೆದು ಬಗ್ಗಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇಲ್ಲೇ ಜ್ಯೂಸ್ ಬರೋದ್ರಿಂದ ನಮಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಹೆವಿಯಾಗಿದೆ. ಜಾರ್ ಮಾತ್ರ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಬ್ಲೇಡ್ಗಳನ್ನ ಕೊಟ್ಟಿರ್ತಾರೆ. ಇದೊಂದು ಪ್ಲೇಟು, ಯಾಕೆಂದರೆ ಇದು ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೆ ನಮಗೆ ಯೂಸ್ ಆಗುತ್ತೆ, ಅದಕ್ಕೆ ಹಾಕ್ಕೊಬೇಕಾಗುತ್ತೆ ಈ ಪ್ಲೇಟ್ನ. ಮತ್ತು ಇದೊಂದು ಎಕ್ಸ್ಟ್ರಾ ಇದು ಕೊಟ್ಟಿದೆ. ಇದು ನೋಡಿ, ನಮಗೆ ಕೊಬ್ಬರಿ ಮತ್ತು ಕ್ಯಾರೆಟ್ ಏನು ಬೇಕಾದ್ರೂ ತುರ್ಕೋಬೇಕು ಅಂದರೆ ಇದನ್ನು ಆ ಜಾರ್ಗೆ ಫಿಕ್ಸ್ ಮಾಡಿಕೊಂಡು ನಾವು ತುರ್ಕೋಬೇಕಾಗುತ್ತೆ. ಇದೊಂದು ಎಕ್ಸ್ಟ್ರಾ ಫಿಕ್ಸರ್ ಕೊಟ್ಟಿದ್ದಾರೆ, ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋದು ಅನಿಸುತ್ತೆ. ನಮಗೆ ಇನ್ನೂ ಡೆಮೋ ತೋರಿಸಿಲ್ಲ ಅವರು ಬಂದು, ಅದಕ್ಕೋಸ್ಕರ ನಾನು ನನಗೆ ಎಷ್ಟು ಗೊತ್ತಿದೆ ಅದನ್ನು ಶೇರ್ ಮಾಡಿದ್ದೀನಿ. ಇದರ ಎಲ್ಲ ಮಿಕ್ಸರ್ ಸೆಟ್ಟಲ್ಲಿ ಕೊಟ್ಟಂಗೆ ಇದನ್ನು ಸ್ಟಿಕ್ ಕೊಟ್ಟಿರ್ತಾರೆ. ಇದು ಗ್ಯಾರಂಟಿ ಕಾರ್ಡು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಮಿಕ್ಸಿ ಕ್ವಾಲಿಟಿ ಮಾತ್ರ 100ಕ್ಕೆ 100 ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಮಲ್ಟಿಪಲ್ ಯೂಸಸ್ಸಿಗೆ ಬರುತ್ತೆ. ನಮಗೆ ಹೇಳ್ದಂಗೆ ತರಕಾರಿ ಹೆಚ್ಕೊಳ್ಳೋದಕ್ಕೂ ಬರುತ್ತೆ, ಗೋಧಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೂ ಬರುತ್ತೆ, ಮತ್ತು ಜ್ಯೂಸ್ ಮಾಡ್ಕೊಳ್ಳೋದಕ್ಕೂ ಸಹ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಆ ಜ್ಯೂಸರ್ ಪ್ಲೇಟ್ನ ಈ ಥರ ಸೆಟ್ ಮಾಡಿಕೊಂಡು ಅದಕ್ಕೆ ನಾವು ಮಿಕ್ಸಿಗೆ ಇದು ಮಾಡಿ ರನ್ ಮಾಡಿದ್ರೆ ಇದು ಫ್ರೂಟ್ನ ನಾವು ಹಿಡ್ಕೊಬೇಕಾಗುತ್ತೆ. ಅಲ್ಲಿ ಆ ಥರ ಜ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಇವೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ಗಳು, ತುಂಬ ಚೆನ್ನಾಗಿದೆ. ಬ್ಲೇಡ್ ಕ್ವಾಲಿಟಿನೂ ಅಷ್ಟೇ, ರಸ್ಟ್ ಹಿಡಿಯಲ್ಲ, ತುಂಬ ಸಖತ್ತಾಗಿದೆ. ಬ್ಲೇಡ್ ಶಾರ್ಪ್ ಆಗಿದೆ ಫ್ರೆಂಡ್ಸ್. ನೋಡಿ, ಈ ಥರ ಈ ಬ್ಲೇಡ್ನ ಫಿಕ್ಸ್ ಮಾಡಿಕೊಂಡು ನಾವು ಅದರೊಳಗೆ ತರಕಾರಿ, ವೆಜಿಟೇಬಲ್ಸ್, ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟು ಏನು ಬೇಕಾದರೂ ಅದರಲ್ಲಿ ಹಾಕ್ಕೊಂಡು ಅದರಲ್ಲಿ ಕಟ್ ಮಾಡ್ಕೊಬೋದು. ಬ್ಲೇಡ್ ಕ್ವಾಲಿಟಿನೂ ಅಷ್ಟೇ, ನಿಮಗೆ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನೋಡಿ, ಇದೊಂದು ಸ್ಲೈಸಿಂಗ್ ಬ್ಲೇಡ್ ಕೊಟ್ಟಿರ್ತಾರೆ. ನಿಮಗೆ ಕ್ಯಾರೆಟು ಆಗಲಿ, ಮೂಲಂಗಿ ಆಗಲಿ, ಈಗ ಮಕ್ಕಳು ಡಬ್ಬಿಗೆ ಸ್ನ್ಯಾಕ್ಸ್ಗೆ ಅಂತ ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ, ಆ ಥರ ಟೈಮಲ್ಲಿ ಇದರಲ್ಲಿ ಇದು ಸ್ಲೈಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಕ್ಯಾರೆಟು, ಇದು ಮೂಲಂಗಿ ಮತ್ತು ಆಲೂಗಡ್ಡೆ ಚಿಪ್ಸ್ ಮಾಡಬೇಕು ಅಂದರೆ ಅದನ್ನೆಲ್ಲ ಸ್ಲೈಸ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದೊಂದು ಜಾರ್ ಮಾತ್ರ ನಮಗೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ನನಗೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಕ್ವಾಲಿಟಿಯಾದ ಪ್ರಾಡಕ್ಟು ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ. ಪ್ರಾಡಕ್ಟ್ ರಿವ್ಯೂ ಹೇಳಬೇಕು ಅಂದರೆ 100ಕ್ಕೆ 100% ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಆಮೇಲೆ ಇದನ್ನು ಯೂಸ್ ಮಾಡೋದು ಅಷ್ಟೇ ತುಂಬ ಸುಲಭ, ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನೀವು ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ದಯವಿಟ್ಟು ತಗೊಳ್ಳಿ, ಯೂಸ್ ಮಾಡಿ. ತುಂಬ ಟೈಮ್ ಸೇವ್ ಆಗುತ್ತೆ ಮತ್ತು ಬೆಳಗ್ಗೆ ಟೈಮು ನಿಮಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದು ನೋಡಿ, ಕೊಬ್ಬರಿ ತುರಿಯೋದು, ಕೊಬ್ಬರಿ ಮತ್ತು ಕ್ಯಾರೆಟ್ ಏನು ಬೇಕಾದ್ರೂ ನಾವು ತುರ್ಕೊಬೋದು ಇದರಲ್ಲಿ. ಮತ್ತು ಇಷ್ಟು ಪ್ರಾಡಕ್ಟು ಇದರ ಜೊತೆ ಬಂದಿರುತ್ತೆ ನೋಡಿ ಫ್ರೆಂಡ್ಸ್. ಮೀಡಿಯಮ್ ಸೈಜದು ಒಂದು ಜಾರು, ಆಮೇಲೆ ದೊಡ್ಡದೊಂದು ಜಾರು, ಮತ್ತು ಮಲ್ಟಿಪಲ್ ಜಾರು ಜ್ಯೂಸರು, ಅದೊಂದು ಜ್ಯೂಸರು, ಮತ್ತು ಚಿಕ್ಕದೊಂದು ಜಾರು. ಇಷ್ಟು ಪ್ರಾಡಕ್ಟು ಇದರ ಜೊತೆ ಬರುತ್ತೆ. ಪ್ಲಸ್ ಅದು ಗ್ರೈಂಡ್ರ್, ಒಂದು ಮಿಕ್ಸರ್ ಗ್ರೈಂಡರ್ ಒಂದು,
ಒಟ್ಟು ನಮಗೆ 5 ಜಾರು ಇದರಲ್ಲಿ ಬರುತ್ತೆ. 5 ಜಾರ್ ಜೊತೆಗೆ ಒಂದು ಮಿಕ್ಸರ್ ಗ್ರೈಂಡರ್ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ತುಂಬ ಚೆನ್ನಾಗಿದೆ. ಮೇನ್ ಪ್ರಾಡಕ್ಟ್ ಬಂದ್ಬಿಟ್ಟು ನೋಡಿ ಇದು, ಮತ್ತೆ ತೋರಿಸ್ತಾ ಇದ್ದೀನಿ. ನನಗಂತೂ ಈ ಪ್ರಾಡಕ್ಟ್ ಮಾಡೆಲ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನನ್ನ ಇನ್ನಷ್ಟು ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.